ಜಾಸ್ತಿ ಬಂದು ಚಂದ್ರನ ಕನ್ಸಿಡರ್ ಮಾಡೋದೇ ಮೆಂಟಲ್ ಇಂಬ್ಯಾಲೆನ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಈಗ ಆಗಿರೋದು ಲಾಂಗ್ ಅಂದ್ರೆ ತುಂಬಾ ದೊಡ್ಡ ಚಂದ್ರಗ್ರಹಣ. ಇದಕ್ಕಿದ್ದಾಗೆ ಕೋಪ ಬರುತ್ತೆ, ಇದಕ್ಕಿದ್ದಾಗೆ ಡಿಪ್ರೆಷನ್ಗೆ ಹೋಗೋದು, ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗೋದಿಲ್ಲ. ಅಂತ ಮಟ್ಟಕ್ಕೆ ಎಷ್ಟೋ ಜನರ ಮೈಂಡ್ ಸೆಟ್ ಅನ್ನೋದು ಬದಲಾಗೋಗುತ್ತೆ. ನಮಸ್ಕಾರ ವೀಕ್ಷಕರೇ. ನೇಚರಲ್ಲಿ ತುಂಬಾನೇ ಬದಲಾವಣೆ ಆಗ್ತಾ ಇರುತ್ತೆ. ಕೆಲವಷ್ಟು ನೇಚರಲ್ ಬದಲಾವಣೆ ಆಗೋದು ಮನುಷ್ಯರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಈ ಒಂದು ವಿಡಿಯೋ ತೋರಿಸ್ತಾ ಇದೀನಿ ನೋಡಿ. ಇದರಲ್ಲಿ ತುಂಬಾ ಸ್ವಲ್ಪ ಗ್ರಾಫಿಕ್ಸ್ ಅದೆಲ್ಲ ಹಾಕಿ ತೋರಿಸ್ತಾ ಇದ್ದಾರೆ. ಯಾವ ರೀತಿ ಒಂದು ಹುಣ್ಣಿಮೆ ಸಮಯದಲ್ಲಿ ಸಮುದ್ರಗಳು ಉಕ್ಕೋದು ಜಾಸ್ತಿ ಆಗುತ್ತೆ, ಅಂದ್ರೆ ನೀರಿನ ಅಬ್ಬರ ಜಾಸ್ತಿ ಆಗುತ್ತೆ. ಅದೇ ಹುಣ್ಣಿಮೆ ಆದ ಮೇಲೆ ನೀರಿನ ಅಬ್ಬರ ಕಡಿಮೆ ಆಗುತ್ತೆ. ಅಂದ್ರೆ ಚಂದ್ರನ್ ಮೂವ್ಮೆಂಟ್ ಮೇಲೆ ಭೂಮಿನಲ್ಲಿರುವಂತ ನೀರಿನ ಅಂಶದ್ದು ಕೆಲವಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಅಂಥದ್ದು ಎಷ್ಟೆಷ್ಟೋ ಕಡೆ ಆಗ್ತಾ ಇದೆ. ಜೊತೆಗೆ ಮನುಷ್ಯರ ದೇಹದಲ್ಲೂ ಬದಲಾವಣೆ ಆಗುತ್ತೆ ಅಂತಾನೆ ಹೇಳ್ತಾರೆ. ಯಾಕೆ ಅಂದ್ರೆ ಮನುಷ್ಯರ ದೇಹದಲ್ಲೂ ಕೂಡ ಭೂಮಿ ಮೇಲೆ ಹೇಗೆ 75% ವಾಟರ್ ಇದೆ ಅಂತ ಹೇಳ್ತಾರೋ, ಮನುಷ್ಯರ ದೇಹದಲ್ಲೂ ಅರೌಂಡ್ 70 to 80% ವಾಟರ್ ಕಂಟೆಂಟೇ ಇರೋದು. ರಿಮೈನಿಂಗ್ ಬಿಡಿ, ವಾಟರ್ ಕಂಟೆಂಟ್ 70 to 80% ಮನುಷ್ಯರ ದೇಹದಲ್ಲಿದೆ. ಅಂತ ವಾಟರ್ ಯಾವ ರೀತಿ ರಿಯಾಕ್ಟ್ ಆಗ್ಬೋದು ಈ ವಿಡಿಯೋದಲ್ಲಿ ತೋರಿಸ್ತಾರೆ ನೋಡಿ. ಇದಕ್ಕಿದ್ದಾಗೆ ಸಮುದ್ರದಲ್ಲಿರುವಂತ ನೀರು ಯಾವ ರೀತಿ ಉಕ್ಕುತ್ತೆ, ಅಂದ್ರೆ ತೀರ ಪ್ರದೇಶ ಯಾವ ಲೆವೆಲ್ಗೆ ಮುಳುಗೋಗುತ್ತೆ, ದೊಡ್ಡ ದೊಡ್ಡ ಬಂಡೆಗಳೆಲ್ಲ. ಅದಾದ್ಮೇಲೆ ಯಾವ ರೀತಿ ಖಾಲಿ ಆಗುತ್ತೆ ಅನ್ನೋದನ್ನ ತೋರಿಸ್ತಾರೆ. ಇದಾಗೋದಕ್ಕೆ ಕೆಲವಷ್ಟು ದಿನಗಳು ತಗೋಬಹುದು, ಆದ್ರೆ ಅದೇ ರೀತಿ ಮನುಷ್ಯ ದೇಹದಲ್ಲೂ ಬದಲಾವಣೆ ಆಗ್ತಾ ಇರುತ್ತೆ. ಈಗ ರೀಸೆಂಟ್ ಆಗಿ ಎಕ್ಲಿಪ್ಸ್ ಅನ್ನೋದಾಯ್ತು, ಚಂದ್ರಗ್ರಹಣ. ಅದರಲ್ಲೂ ರಕ್ತ ಚಂದ್ರಗ್ರಹಣ ಅಂತ ಕರೆದ್ರು. ರಕ್ತ ಚಂದ್ರಗ್ರಹಣ ಏನ್ ಮಾಡುತ್ತೆ, ರಕ್ತದಲ್ಲಿರುವಂತ ಕೆಲವಷ್ಟು ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ ಸೈಂಟಿಸ್ಟ್ಗಳು ಹೇಳೋದು, ಆಸ್ಟ್ರಾಲಜಿ ಬೇಸ್ ಅಲ್ಲಿ ಹೇಳೋದಾದ್ರೂ ಕೂಡ ಅದನ್ನೇ ಹೇಳ್ತಾರೆ, ಮನುಷ್ಯರ ಮೈಂಡ್ ಮೇಲೆ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅಂತಾನೆ ಅವರು ಕೂಡ ಹೇಳೋದು. ಮೇನ್ ಆಗಿ ಇದ್ರಲ್ಲಿ ಏನೇನಾಗುತ್ತೆ ಅಂತ ಕೂಡ ತಿಳಿಸ್ತಾ ಹೋಗ್ತಾರೆ ನೋಡಿ. ಸೈಂಟಿಫಿಕಲ್ ಹೇಳೋದಾದ್ರೆ ಇದು ನಾರ್ಮಲ್ ಒಂದು ಚಂದ್ರಗ್ರಹಣ, ನಾರ್ಮಲ್ ಆಗಿ ನೋಡಕ್ ಹೋಗ್ಬೇಡಿ, ಬರೀ ಕಣ್ಣಲ್ಲಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಮಾತ್ರ ಹೇಳ್ತಾರೆ. ಆದ್ರೆ ಆಸ್ಟ್ರಾಲಜಿಕಲಿ ಇದರಲ್ಲಿ ಹೇಳ್ಬೇಕಾದ್ರೆ ಇದರಿಂದ ಕೆಲವಷ್ಟು ರಾಶಿಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಬೇಸಿಕಲಿ ರಾಶಿಗಳನ್ನ ಡಿಸೈಡ್ ಮಾಡ್ಕೊಂಡಿರ್ತಾರೋ ಎಲ್ಲ ಕೂಡ ತತ್ವಗಳ ಮೇಲೆ, ಅಂದ್ರೆ ಭೂಮಿ ಮೇಲೆ 5 ತತ್ವಗಳನ್ನ ಬೇಸಿಕಲಿ ಗುರುತಿಸ್ತಾರೆ. ಪಂಚಭೂತಗಳು ಅಂತ ಬೇಕಾದ್ರೂ ಕರಿಬಹುದು. ಅದರಲ್ಲಿ ಜಲತತ್ವದ ಮೇಲೆ, ವಾಯು ತತ್ವದ ಮೇಲೆ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕೂಡ ನಂಬ್ತಾರೆ. ಅಂದ್ರೆ ಚಂದ್ರನಲ್ಲಿ ಆಗುವಂತ ಮೂವ್ಮೆಂಟ್ ಇಂದ ಮನುಷ್ಯರ ದೇಹದ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಜಲತತ್ವ ರಾಶಿಗಳು ಪ್ಲಸ್ ವಾಯುತತ್ವ ರಾಶಿಗಳು ಯಾವ್ದಿದೆ ಅದ್ರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಜಾಸ್ತಿ ಬಂದು ಚಂದ್ರನ ಕನ್ಸಿಡರ್ ಮಾಡೋದೇ ಮೆಂಟಲ್ ಇಂಬ್ಯಾಲೆನ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಈಗ ಆಗಿರೋದು ಲಾಂಗ್ ಅಂದ್ರೆ ತುಂಬಾ ದೊಡ್ಡ ಚಂದ್ರಗ್ರಹಣ. ಇದರಿಂದ ಭೂಮಿ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಅದರಲ್ಲೂ ಯಾವ ಭಾಗ ಅಂತಾನು ಮೆನ್ಷನ್ ಮಾಡಿ ಹೇಳ್ತಾರೆ. ಚಂದ್ರಗ್ರಹಣ ಈ ಸಲ ಸಂಭವಿಸಿದ್ದು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಏಷ್ಯಾ ರೀಜನ್, ಇಂಡಿಯಾ, ಈ ಕಡೆ ನೇಪಾಳು, ಈ ಕಡೆ ಸರೌಂಡಿಂಗ್ ಇಂದ ಪಾಕಿಸ್ತಾನ ತನಕ ಕಾಣಿಸ್ಕೊಳ್ತು ಅನ್ಕೊಳ್ಳಿ. ಇಲ್ಲೆಲ್ಲ ಕೂಡ ರಿಲೇಟೆಡ್ ಟು ವಾಟರ್ ಪ್ರವಾಹ ಜಾಸ್ತಿ ಆಗ್ಬೋದು, ಇಲ್ಲ ನದಿಗಳು ಉಕ್ಕಿ ಹರಿಬಹುದು, ಇನ್ನ ಜೋರು ಮಳೆ ಬರ್ಬೋದು, ಮೇಘ ಸ್ಫೋಟಗಳಾಗ್ಬೋದು. ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಮೈಂಡ್, ಮನುಷ್ಯರಲ್ಲೂ ಕೂಡ ನಾನು ಮೊದಲೇ ಹೇಳಿದೆ 70 to 80% ವಾಟರ್ ಕಂಟೆಂಟ್ ಇರೋದ್ರಿಂದ ಮೈಂಡ್ ಕಂಟ್ರೋಲ್ ಅನ್ನೋದು ಇಂಬ್ಯಾಲೆನ್ಸ್ ಆಗುತ್ತೆ. ಇದಕ್ಕಿದ್ದಾಗೆ ಕೋಪ ಬರುತ್ತೆ, ಇದಕ್ಕಿದ್ದಾಗೆ ಡಿಪ್ರೆಷನ್ಗೆ ಹೋಗೋದು, ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗೋದಿಲ್ಲ. ಅಂತ ಮಟ್ಟಕ್ಕೆ ಎಷ್ಟೋ ಜನರ ಮೈಂಡ್ ಸೆಟ್ ಅನ್ನೋದು ಬದಲಾಗೋಗುತ್ತೆ. ಪ್ಲಸ್ ಪಾತ್ ಡಿಸ್ಟರ್ಬೆನ್ಸ್ ಅನ್ನೋದಾಗುತ್ತೆ. ನಾವ್ ಏನೋ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀವಿ, ಈ ದಾರಿನಲ್ಲಿ ಹೋಗೋಣ ಅಂತ, ಡಿಸ್ಟರ್ಬೆನ್ಸ್ ಅನ್ನೋದಾಗುತ್ತೆ. ಯಾವ್ದನ್ನ ಫಾಲೋ ಮಾಡ್ತಾ ಇದೀವೋ ಅದು ತಪ್ಪು ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ. ಈ ತರದ್ದೆಲ್ಲ ಕೆಲವೊಂದು ಬದಲಾವಣೆಗಳು ಮನುಷ್ಯರು ಮೈಂಡ್ ಅಲ್ಲಿ ಆಗುತ್ತೆ. ಯಾಕೆ ಅಂದ್ರೆ ಇದೆಲ್ಲ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಇಂಪ್ಯಾಕ್ಟ್ ಆಗುತ್ತೆ. ಸೈಂಟಿಫಿಕಲಿ ಹೇಳೋದಾದ್ರೆ, ನಾರ್ಮಲ್ ಆಗಿ ಸೈನ್ಸ್ ನ ಕೆಲವೊಬ್ರು ಬಿಲೀವ್ ಮಾಡ್ತಾರೆ, ಕೆಲವೊಬ್ರು ಬಿಲೀವ್ ಮಾಡೋದಿಲ್ಲ ಬಿಡಿ, ಬೇಡ. ಆಸ್ಟ್ರಾಲಜಿಕಲ್ ಹೇಳೋದಾದ್ರೂ ಕೂಡ ಹೀಗೆ ಹೇಳೋದವರು. ಆಸ್ಟ್ರಾಲಜಿಕಲಿ ಇವ ಜಲತತ್ವ ರಾಶಿ, ವಾಯುತತ್ವ ರಾಶಿಗಳು ಏನಿದಾವೆ ಇದ್ರ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಬೇರೆ ಬೇರೆ ರಾಶಿಗಳ ಮೇಲೆ ಕಡಿಮೆ ಇಂಪ್ಯಾಕ್ಟ್ ಆಗ್ಬೋದು. ಇನ್ನು ಅದ್ರ ನೆಕ್ಸ್ಟ್ ಹೋಗೋದಾದ್ರೆ ಮನುಷ್ಯರ ದೇಹದ ಮೇಲೆ, ನಾನು ಹೇಳೋದ್ನಲ್ಲ ಟೆಕ್ನಿಕಲಿ ಹೇಳೋದಾದ್ರೆ, ಹೇಗೆ ನೀರಿನ ಅಲೆನಲ್ಲಿ ವೇರಿಯೇಷನ್ ಆಗುತ್ತೋ ಮನುಷ್ಯನ ದೇಹದಲ್ಲಿರುವಂತ ಕೆಲವಷ್ಟು ಅಂಶಗಳ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತಾನೆ ಎಲ್ಲರೂ ಹೇಳೋದು. ಅದರಲ್ಲೂ ಒಂದೊಂದು ಪಾಯಿಂಟ್ ನ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ನೋಡಿ. ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ನಾವು ಅಂದ್ರೆ ಈ ಆಸ್ಪಾಸ್ನಲ್ಲಿ ಎಲ್ಲ ಟೈಮ್ನಲ್ಲೂ ಅಲ್ಲ, ಮೇಜರ್ ಚಂದ್ರಗ್ರಹಣ ಯಾವಾಗ ಆಗಿರುತ್ತೆ ಅದ್ರ ಆಸ್ಪಾಸ್ನಲ್ಲಿ 1 ತಿಂಗಳು ಹಿಂದೆ, 1 ತಿಂಗಳು ಮುಂದೆ ಇಟ್ಕೊಳ್ಳಿ. ಒಂದೊಂದ್ಸಲ 2 ತಿಂಗಳು 3 ತಿಂಗಳು ತನಕ ಹೋಗಬಹುದು ಇಂಪ್ಯಾಕ್ಟು. ಆದ್ರೆ 1 ತಿಂಗಳು ಮುಂದೆ 1 ತಿಂಗಳು ಹಿಂದೆ ಆ ತರ ಟೈಮ್ನಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಇಂಬ್ಯಾಲೆನ್ಸ್ ಅನ್ನೋದು
ಕ್ರಿಯೇಟ್ ಆಗುತ್ತೆ, ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ನಂಬಿಕೆ ಅನ್ನೋದನ್ನ ಕಳ್ಕೊಳ್ತಾರೆ ಜನರು. ಅಂಥದ್ದೆಲ್ಲ ಫೇಸ್ ಮಾಡಬೇಕಾಗತ್ತೆ. ಇನ್ನ ಸ್ಪಿರಿಚುಯಾಲಿಟಿನಲ್ಲಿರೋರ್ಗು ಕೂಡ ಕೆಲವಷ್ಟು ಅಪನಂಬಿಕೆಗಳು ಕಾಡುತ್ತೆ. ಆದಷ್ಟು ನಂಬಿಕೆ ಏನು ಫಾಲೋ ಮಾಡ್ತಾ ಇರ್ತೀವೋ ಅದೇ ದಾರಿನಲ್ಲಿ ಹೋದ್ರೆ ಒಳ್ಳೇದು. ಮನಸ್ಸು ಅನ್ನೋದು ಹಿಡಿತ ಕಳೆದುಕೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ ಈ ಟೈಮ್ನಲ್ಲಿ. ಅಂದ್ರೆ ಈ 1 ತಿಂಗಳು ಪೀರಿಯಡ್ ಏನಿದೆ ಈ ಗ್ರಹಣ ಆಸ್ಪಾಸ್ನಲ್ಲಿ ಅಂಥದ್ದು ಎಷ್ಟೋ ಕಡೆ ಆಗ್ತಾ ಇದೆ, ನೋಡ್ತಾ ಇದೀವಿ. ಎಲ್ಲೆಲ್ಲೋ ದಂಗೆಗಳು ಸೃಷ್ಟಿ ಆಗ್ತಾ ಇದೆ, ಒಡೆದಾಟಗಳು ನಡೀತಾ ಇದೆ. ಇನ್ನ ಎಷ್ಟೋ ಜನಕ್ಕೆ ಭಯ ಕಾಡ್ತಾ ಇದೆ, ಪ್ರವಾಹಗಳು ಬರುತ್ತಾ, ಮಳೆ ಬರುತ್ತಾ, ಏನಾಗುತ್ತೆ ಅನ್ನೋ ಭಯ ಕಾಡ್ತಾ ಇದೆ, ಮುಂದೆ ಹೇಗೆ ಜೀವನ ಅನ್ನೋ ಯೋಚನೆಗಳು ಕಾಡ್ತಾ ಇದೆ. ಇಂಥದ್ದೆಲ್ಲ ಈ ಚಂದ್ರಗ್ರಹಣದಿಂದ ನಡೆಯುತ್ತೆ ಅಂತಾನೆ ಹೇಳ್ತಾ ಇರೋದು. ಚಂದ್ರನಿಂದ ಇಷ್ಟೊಂದು ಇಂಪ್ಯಾಕ್ಟ್ ಆಗುತ್ತಾ ಅಂದ್ರೆ ಹೌದು ಆಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಹೇಳೋದು. ನಾನು ಮೊದಲೇ ನಿಮ್ಗೊಂದು ವಿಡಿಯೋ ತೋರಿಸಿದೆ, ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ಅದೇ ಆಗೋದು. ಚಂದ್ರ ಹೇಗೆ ಮೂವ್ಮೆಂಟ್ ಆಗುತ್ತೋ ಅದೇ ರೀತಿ ಭೂಮಿನಲ್ಲಿರೋ ನೀರಿನ ಮಟ್ಟ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಹುಣ್ಣಿಮೆ ಟೈಮ್ನಲ್ಲಿ ಸಮುದ್ರಕ್ಕೆ ಇಳಿಬೇಡಿ ಅಂತ ಮೀನುಗಾರರಿಗೆಲ್ಲ ಹೇಳ್ತಾ ಇರ್ತಾರೆ. ಅಲೆಗಳು ದೊಡ್ಡದಾಗಿ ಬರುತ್ತೆ. ಚಂದ್ರನಲ್ಲೂ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇದೆ, ಭೂಮಿನಲ್ಲೂ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇದೆ. ಆ ಗ್ರಾವಿಟೇಷನಲ್ ಫೋರ್ಸ್ ಇಂದ ಸ್ವಲ್ಪ ವೇರಿಯೇಷನ್ ಅಂತೂ ಆಗೇ ಆಗುತ್ತೆ. 2 ಮ್ಯಾಗ್ನೆಟ್ಗಳು ಇಟ್ಕೊಂಡ್ರೆ ಯಾವ ರೀತಿ ವೇರಿಯೇಷನ್ ಆಗುತ್ತೋ ಅದೇ ರೀತಿ ಸೆಂಟ್ರಲ್ ಇರೋರು ನಾವಲ್ವಾ, ನಮ್ಮಲ್ಲೂ ಕೂಡ ವೇರಿಯೇಷನ್ ಆಗುತ್ತೆ. ಆ ವೇರಿಯೇಷನ್ ನ ಆಚೆಗೆ ಹೋಗೋದಕ್ಕೂ ಎಷ್ಟೆಷ್ಟು ವೇಗಳಿದೆ, ಅಂಥದ್ದನ್ನ ಫಾಲೋ ಮಾಡ್ಬೇಕಾಗತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏಕಾಗ್ರತೆ, ಮೆಡಿಟೇಷನ್ ಒಂದು ಮಾಡಿದ್ರೆ ಸಾಕು. ಮೆಡಿಟೇಷನ್ ಮಾಡೋದು ತುಂಬಾ ಕಷ್ಟ ಇದೆ ಅಲ್ವಾ, ಅದನ್ನ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಡೈವರ್ಸಿಟಿ ಆಫ್ ಮೈಂಡ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಇದೆಲ್ಲದಕ್ಕೂ ಕೊನೆಗೆ ರಿಸಲ್ಟ್ ಆಗೋದೇನು, ಸ್ಟ್ರೆಸ್ ಆಗಿ ಮನುಷ್ಯ ಬಸ್ಟ್ ಆಗ್ತಾನೆ, ಟೋಟಲ್ ಬಿಗ್ಗಿ ಡಿಸಪಾಯಿಂಟ್ ಆಗ್ತಾನೆ, ಡಿಪ್ರೆಷನ್ ಹೊರಟೋಗ್ತಾನೆ. ಅದೆಲ್ಲದ್ರಿಂದ ಆಚೆ ಬರಬೇಕು ಅಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡಿ. ಏನು ಮಾಡೋದು ಬೇಡ, ಜಸ್ಟ್ ರಿಲ್ಯಾಕ್ಸ್ ಆಗಿ 1 ಅವರ್ ಕೂತ್ಕೊಳ್ಳಿ. ಸುಮ್ಮನೆ ಕೋಪ ಬರುತ್ತೆ, ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೋಬೇಕಾಗತ್ತೆ. ಕೋಪ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು, ಅಂಥದ್ದನ್ನ ತಡೆಯೋ ಕೆಲಸ ನಾವೇ ಮಾಡ್ಕೋಬೇಕು, ಯಾರು ಬಂದ್ ಮಾಡೋದಿಲ್ಲ. ಜಸ್ಟ್ ಡೈವರ್ಸಿಟಿ ಆಫ್ ಮೈಂಡ್ ಪ್ರಾಕ್ಟೀಸ್ ಮಾಡಿ, ಮೈಂಡ್ ನ ಬೇರೆದ್ರಲ್ಲಿ ಇನ್ವಾಲ್ವ್ ಮಾಡಿ. ಅಂತ ಕೋಪ ಬಂದಾಗ ಸಿಚುವೇಶನ್ಗಳು ಯಾವಾಗ ಬೇಕಾದ್ರೂ ಬರ್ಬೋದು, ಮನೆಯವ್ರ ಮೇಲೆ ಬರ್ಬೋದು, ಇಲ್ಲ ಆಚೆ ಇರೋರ್ ಮೇಲೆ ಬರ್ಬೋದು. ಬಟ್ ಕೊನೆಗೆ ಪ್ರಾಬ್ಲಮ್ ನ ಫೇಸ್ ಮಾಡೋರು ಯಾರು, ನಾವೇ ಅಲ್ವಾ. ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೋಬೇಕಲ್ಲ. ಸಿದ್ಧತೆಗಳಿಗೆ ಸಿಂಪಲ್ ಆಗಿ ಅದಕ್ಕೆ ಹೇಳ್ತಾ ಇರೋದು, ಪ್ರಕೃತಿನಲ್ಲಿ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಅದ್ರಲ್ಲಿ ಈ ಟೈಮ್ನಲ್ಲಿ, ಹುಣ್ಣಿಮೆ ಟೈಮ್ನಲ್ಲಿ, ಈ ಅಮಾವಾಸ್ಯೆ ಟೈಮ್ನಲ್ಲಿ ಮೇಜರ್ ಆಗಿ ಎಷ್ಟೋ ಜನಕ್ಕೆ ಈ ತರದ ಅನುಭವಗಳು ಆಗಿರುತ್ತೆ ಬಿಡಿ. ಆದ್ರೆ ಈಗ ಆಗ್ತಾ ಇರೋದು ದೊಡ್ಡ ಚಂದ್ರಗ್ರಹಣ ಒಂದು ನಡೆದಿದೆ. ಈ ವರ್ಷದಲ್ಲಿ ಆಗುವಂತ ದೊಡ್ಡ ಚಂದ್ರಗ್ರಹಣ ಅಂದ್ರೆ ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ಆದಂತ ಚಂದ್ರಗ್ರಹಣ. ಇದ್ರ ಇಂಪ್ಯಾಕ್ಟ್ ಭೂಮಿ ಮೇಲೆ ಸ್ವಲ್ಪ ದಿನಗಳು ಇದ್ದೇ ಇರುತ್ತೆ. ಅದನ್ನ ಈಗ ಆಲ್ರೆಡಿ ಎಷ್ಟು ಜನ ಅನುಭವಿಸ್ತಾ ಇದೀವಿ. ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ಸ್ಪಿರಿಚುವಲ್ ಪಾತ್ ಬಿಟ್ರೆ ಮೆಡಿಟೇಷನ್, ನೆಕ್ಸ್ಟ್ ಡಿವಿಯೇಷನ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಇಷ್ಟನ್ನ ಮಾಡಿದ್ರೆ ಇದರಿಂದ ಆಚೆ ಬರ್ಬೋದು. ಇಲ್ಲ ಅಂದ್ರೆ ನಾವ್ ಹೇಳ್ತೀವಲ್ಲ, ನಾವು ಅದರಲ್ಲೇ ಸಿಕ್ಕಾಕೊಂಡು ಒದ್ದಾಡ್ತೀವಿ ಸುಳಿನಲ್ಲಿ ಅನ್ನೋ ಹಾಗೆ ನಾವೇ ಅದರಲ್ಲಿ ಬಿದ್ದು ಒದ್ದಾಡ್ತೀವಿ. ಅದರಿಂದ ಹೊರಗಡೆ ಬರೋದಕ್ಕೆ ಇಂಥದ್ದನ್ನ ಫಾಲೋ ಮಾಡಿ. ಒಟ್ಟಿನಲ್ಲಿ ಈ ರೀತಿ ಇನ್ನ ಮುಂದೆ ಮುಂದೆ ಬರ್ತಾ ಇರುತ್ತೆ. ಯಾಕೆಂದ್ರೆ ಭೂಮಿ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಕೂಡ ವೇರಿಯೇಷನ್ ಆಗ್ತಾ ಇದೆ. ಸೂರ್ಯನಿಂದ ಬರ್ತಾ ಇರುವಂತ ಕೆಲವಷ್ಟು ಸೌರ ಸುನಾಮಿಗಳಿಂದ ಆ ಗ್ರಾವಿಟೇಷನಲ್ ಫೋರ್ಸ್ ವೇರಿಯೇಷನ್ ಆಗೋದ್ರಿಂದ ಕೂಡ ಈ ಚಂದ್ರ ಹುಣ್ಣಿಮೆನಲ್ಲಿ ಆಗುವ ಈವೆಂಟ್ಸ್ಗಳು ಇನ್ನ ಬೇಗನೂ ಆಗಬಹುದು, ಇನ್ನ ಲೇಟ್ ಆಗು ಆಗ್ಬಹುದು. ಬಟ್ ಈವೆಂಟ್ಸ್ ಗಳಿಂದ ಮನುಷ್ಯನ ಮೈಂಡ್ ಅನ್ನೋದು ಡಿಸ್ಟರ್ಬ್ ಆಗೋದಂತೂ ಸತ್ಯ. ಅದನ್ನ ಫೇಸ್ ಮಾಡೋದಕ್ಕೆ ಏನ್ ಮಾಡಬೇಕು, ಸಿಂಪಲ್ ಟೆಕ್ನಿಕ್ಸ್ ನ ಫಾಲೋ ಮಾಡಿ. ಆದಷ್ಟು ಮೆಡಿಟೇಷನ್ ಆಗ್ಲಿಲ್ಲ ಅಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಡಿವಿಯೇಷನ್ ಆಫ್ ಮೈಂಡ್ ಅಂಡ್ ಸ್ಪಿರಿಚುಯಾಲಿಟಿ ಪಾತ್, ಇದಿಷ್ಟಿದ್ರೆ ಸಾಕು. ಆರಾಮಾಗಿ ನಮ್ಮ ಲೈಫ್ ನ ನಾವು ಲೀಡ್ ಮಾಡಬಹುದು. ಕೋಪ ಕಂಟ್ರೋಲ್ ಮಾಡೋದಕ್ಕೆ ಏನೇನ್ ಮಾಡ್ಕೋಬೇಕು ಅಂತದನ್ನ ಮಾಡ್ಕೊಳ್ಳಿ. ಇನ್ನ ಈ ತರದ ಇಷ್ಟಿಷ್ಟು ವಿಷಯಗಳು ತಿಳಿಸ್ತಾ ಇರ್ತೀನಿ, ಎಚ್ಚರಿಸ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.